ಎಲ್ಲರಿಗೂ ಶುಭೋದಯ. ಈ ತರಬೇತಿ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದೇನೆಂದರೆ, ಈಗ ಪೋಷಣ ಮಾಸಾಚರಣೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣ ಮಾಸಾಚರಣೆ ಅಂತ ರಾಷ್ಟ್ರೀಯ ಪೋಷಣ ಅಭಿಯಾನದ ಒಂದು ಪ್ರಮುಖ ಅಂಗವಾದ ಪೋಷಣ ಮಾಸಾಚರಣೆ. ಸೊ ಇದರಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ಓಕೆ, ಸೊ ಈ ಕಾರ್ಯಕ್ರಮಗಳನ್ನು ಮಾಡಿದ್ದು ನಾವು ಆನ್ಲೈನ್ ಎಂಟ್ರಿ ಮಾಡಬೇಕಾಗತ್ತೆ. ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ. ಸೊ ಫಸ್ಟಿಗೆ ಗೂಗಲ್ ಕ್ರೋಮ್ ಓಪನ್ ಮಾಡಿರಿ. ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು ನಿಮ್ಮದು ಯೂಸರ್ ಐ ಡಿ ಲಾಗಿನ್ ಇರ್ತೈತಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಪೋಷಣ ಅಭಿಯಾನ ಅಂತ ಹೊಡೀರಿ. ಪೋಷಣ ಅಭಿಯಾನ ಅಂತ ಹೊಡಿಬೇಕು. ಇಲ್ಲಿ ಹೊಡೆದ ತಕ್ಷಣ ಇಲ್ಲಿ ಬರುತ್ತೆ ಪೋಷಣ ಅಭಿಯಾನ ಅಂತ ಬರುತ್ತೆ. ಓಕೆ, ಜನ್ ಆಂದೋಲನ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡಾಟಾ ಎಂಟ್ರಿ ಅಂತ ಐತೆ ನೋಡ್ರಿ ಇಲ್ಲಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಬರುತ್ತೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಂತೇಳಿ. ಸೊ ನಿಮ್ಮ ತಾಲೂಕಾ ಲಾಗಿನ್ದು ಇರ್ತೈತಿ ಅಲ್ಲಿ. ಆ ತಾಲೂಕಾ ಲಾಗಿನ್ದು ನಿಮ್ಮದು ಆಫೀಸ್ನಾಗ ಹೇಳ್ತಾರೆ. ಅದ್ರ ಮ್ಯಾಗ ಏನು ಮಾಡಬೇಕು, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಯೂಸರ್ ನೇಮ್ ಪಾಸ್ವರ್ಡ್ ಅಂತೇಳಿ. ಸೊ ಆಲ್ರೆಡಿ ನಮ್ಮದು ಐತಿ ಇಲ್ಲಿ MOW ಆ್ಯಂಡ್ ಸಿಂಬಾಲು CD -295557 ಅಂತ ಐತಿ. ಓಕೆ, ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಸೊ ಪಾಸ್ವರ್ಡು ಅದೇ ಇರುತ್ತೆ, ಯೂಸರ್ ನೇಮು ಅದೇ, ಪಾಸ್ವರ್ಡು ಅದೇ. ಸೊ ಓಕೆ. ಸೊ ಆಮೇಲೆ ಇಲ್ಲೇನು ಮಾಡ್ಬೇಕು ರೀ, ಎಲ್ಲ ಇಲ್ಲಿ ಸ್ಟಾರ್ ಏನಂತೆಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಗ್ರೂಪು, ಆಮೇಲೆ ಥೀಮು, ಆರ್ಗನೈಸರು. ಓಕೆ, ಥೀಮ್ ಏನೈತಲ್ಲ ಪ್ಲಾಂಟೇಶನ್ ಅದೈತಿ, ಏಕ್ ಪೇಡ್ ಮಾ ಕಾ ನಾಮ್ ಅಂತೇಳಿ. ಓಕೆ, ಅಂದರೆ ಒಂದು ಮರವನ್ನು ತಾಯಿ ಹೆಸರಲ್ಲಿ ಹಚ್ಚುವುದು. ಇಲ್ಲಿ ಆರ್ಗನೈಸರ್ MOWCD ಅಂದರೆ ಮಿನಿಸ್ಟ್ರ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಇರುತ್ತೆ. ಸೊ ಇಲ್ಲಿ ಬ್ಲಾಕ್ ಲೆವೆಲ್ ಅಂತ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬ್ಲಾಕ್ ಲೆವೆಲಲ್ಲಿ ನೀವು AWCನೂ ಕ್ಲಿಕ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ AWC ಅಂದರೆ ಅಂಗನವಾಡಿ ಸೆಂಟರ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನಿಮ್ಮದು ಅಂಗನವಾಡಿ ಸೆಂಟರ್ ಯಾವ್ದು ಇರ್ತೈತಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ನಾನು ಏನು ಮಾಡ್ತೀನಿ, ಜಸ್ಟ್ ಡೆಮೋ ಪರ್ಪಸ್ ಒಂದು ಅಂಗನವಾಡಿ ಸೆಂಟರ್ ಕ್ಲಿಕ್ ಮಾಡ್ಕೋತೀನಿ. ನೆಕ್ಸ್ಟ್ ಆ್ಯಕ್ಟಿವಿಟಿ ಅದು ತೋರಿಸ್ತದೆ ಟ್ರೀ ಪ್ಲಾಂಟೇಶನ್ ಅಲಾಂಗ್ ವಿತ್ ಪ್ಲೆಡ್ಜ್ ಅಂತೇಳಿ. ಅಂದರೆ ಒಂದು ಓತ್ ಅಂತ ಬರುತ್ತೆ, ಅಂದ್ರೆ ಒಂದು ಪ್ರಮಾಣ ವಚನ ಅಂತ ಇರುತ್ತಲ್ಲ ಆ ರೀತಿ. ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಡೇಟ್ ಬರುತ್ತೆ. ನೆಕ್ಸ್ಟ್ ಫ್ರಾಮ್ ಡೇಟ್ ಟು ಡೇಟ್ ಅಂತ ಬರುತ್ತೆ. ಸೊ ಅದು ಡೇಟ್ ಆ್ಯಕ್ಟಿವೇಟ್ ಆಗೋಣ ತೋರಿಸ್ತದೆ. ನೆಕ್ಸ್ಟ್ ಇಲ್ಲಿ ಡೀಟೇಲ್ಸ್ ಅಂತ ಬರುತ್ತೆ, ಎಷ್ಟು ಟ್ರೀಸ್ ಅಂದರೆ ಎಷ್ಟು ಗಿಡಗಳನ್ನು ಹಚ್ಚಿದ್ರಿ ನೀವು. ಸೊ ಫಾರ್ ಎಕ್ಸಾಂಪಲ್ 5 ಅಂತ ಹಾಕ್ತೀನಿ ನಾನು. ಓಕೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಫೋಟೋ ಅಂತ ಬರುತ್ತೆ. ಓಕೆ, ಫೋಟೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನೀವು ಯಾವ ಫೋಟೋ ಇರ್ತದಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೋದು ನೀವು. ಫಾರ್ ಎಕ್ಸಾಂಪಲ್ ನೀವು ಒಂದು ಫೋಟೋ ಹೊಡೆದಿರ್ತೀರಿ, ಈಗ ಆ ಫೋಟೋ ಕ್ಲಿಕ್ ಮಾಡ್ಕೊಂಬಿಟ್ಟು ಅದನ್ನು ಸಬ್ಮಿಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೇಮ್ ಆಫ್ ದ ಟ್ರೀ ಅಲ್ಲಿ ಬರ್ತಾವಲ್ಲ, ಲಿಸ್ಟ್ ಬರ್ತಾವೆ. ಮ್ಯಾಂಗೋ ಟ್ರೀ, ಆಮೇಲೆ ನೆಕ್ಸ್ಟ್ ನಿಮ್ಗೆ ಅಲ್ಲಿ ಆಪ್ಷನ್ಸ್ ಬರ್ತಾವಲ್ಲಿ. ಒಂದು ಸೆಲೆಕ್ಟ್ ಆಯ್ತು. ಈಗ ನೆಕ್ಸ್ಟ್ ಆಲ್ಮಂಡ್, ಗೋವಾ ಅಂದರೆ ಇದು ಯಾವುದು ಪೇರು ಹಣ್ಣು. ಪೊಮಗ್ರಾನೇಟ್ ಅಂದರೆ ದಾಳಿಂಬೆ ಹಣ್ಣು. ಓಕೆ, ಸೊ ನೀವು ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಅನ್ಬೇಕು. ಓಕೆ, ಈ ರೀತಿ ನೀವು ಸಬ್ಮಿಟ್ ಮಾಡಿದ್ರೆ ಅಂದರೆ ಜನ ಆಂದೋಲನ್ ಡಾಟಾ ಎಂಟ್ರಿ ಒಳಗೆ ಎಲ್ಲ ಮಾಹಿತಿಯನ್ನು ನಾವು ನಮೂದಿಸ್ಬೋದು. ಓಕೆ, ಸೊ ಈ ರೀತಿ ನೀವು ಮಾಡಿರಿ. ಅದು ಡೇಟ್ ಆ್ಯಕ್ಟಿವೇಟ್ ಆಗೋಣ, ಅದು ಡೇಟ್ ಬರ್ತದೆ. ಮಾಡಿದ ತಕ್ಷಣ ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ ಮಾಡಿಕೊಡ್ರಿ. ಧನ್ಯವಾದಗಳು.